Hello everyone, my name is Manoj. Welcome to Manoj Labs. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೇಗೆ ನಾವು ಲಿಂಕ್ಡ್ಇನ್ ಇರೋ ಜಾಬ್ಸ್ ನ ಆಟೋಮೆಟಿಕ್ ಆಗಿ ನಮ್ಮ ಮೇಲ್ಗೆ ಬೇಸ್ಡ್ ಆನ್ ಅವರ್ ಸೂಟಬಲ್ ಪೊಸಿಷನ್ ಯಾವ ತರ ಮೇಲ್ ಮಾಡ್ಕೊಡೋದು ಅಂತ. ಸೊ ಮಾಡ್ತೀನಿ. ಎಕ್ಸಾಂಪಲ್ ಜಾವಾ ಅಂತ ಕೊಡ್ತೀನಿ. ಈ ಜಾವಾ ಅಂತ ಸರ್ಚ್ ಮಾಡಿದಾಗ ನಿಮಗೆ ಲಾಸ್ಟ್ 24 hours ಇಂದು ಎಲ್ಲ ಡೀಟೇಲ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್ ಅಲ್ಲಿ ಡೇಟ್ ಪೋಸ್ಟೆಡ್ ಅಂತ ಇದೆಲ್ಲ, ಸೊ ಅಲ್ಲಿ ನೀವು 24 or 2 weeks 1 week ಅಂತ ಎಲ್ಲ ಕೊಡ್ಬೋದು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಇವಾಗ ನಾವು ಆಪಿಫೈ ಅಂತ ಒಂದು ಅಪ್ಲಿಕೇಶನ್ ಹೋಗೋಣ. ಇಲ್ಲಿ ಆಪಿಫೈ ಅಂತ ಹೋಗಿ ಇಲ್ಲಿ ಲಿಂಕ್ಡ್ಇನ್ ಜಾಬ್ಸ್ ಕ್ರಾಪ್ ಅಂತ ಸರ್ಚ್ ಮಾಡಬೇಕು. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಇನ್ಪುಟ್ ನಾವು ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇಲ್ಲಿ $5 ತನಕ ಯೂಸೇಜ್ ಫ್ರೀ ಇರುತ್ತೆ. ಸೊ ನೀವು ಅದನ್ನ ಯೂಟಿಲೈಸ್ ಮಾಡಬಹುದು. ಆರ್ 3 days ಫ್ರೀ ಟ್ರಯಲ್ ಇರುತ್ತೆ. ಸೊ ಇಲ್ಲಿ ಇನ್ಪುಟ್ ಅಂತ ಹೋಗ್ಬೇಕು. ನೀವು ಇನ್ಪುಟ್ ಅಲ್ಲಿ ಹೋಗಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ದು ಎಕ್ಸ್ಪೀರಿಯನ್ಸ್ 4 ಕೀವರ್ಡ್ಸ್ ಇನ್ನು. ಸೊ ಆಸ್ ಅನ್ ಜಾವಾ ಡೆವಲಪರ್ ನಾನು ಇಲ್ಲಿ ಈಗ ಜಾವಾ ಡೆವಲಪರ್ ಅಂತ ಕೊಡ್ತೀನಿ. ಅಂಡ್ ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕೊಡ್ತೀನಿ. ಅಂಡ್ ಸ್ಪ್ರಿಂಗ್ ಬೂಟ್ ಅಂತ ಕೊಡ್ತೀನಿ. ಇಲ್ಲಿ ಕೀವರ್ಡ್ಸ್ ಅಲ್ಲಿ ಬೇಕಾದ್ರೆ ಸ್ಪ್ರಿಂಗ್ ಬೂಟ್ ಅಂತ ಕೊಡಿ. ಅಂಡ್ ಬ್ಯಾಕ್ ಎಂಡ್ ಡೆವಲಪರ್ ಇದ್ರೆ ಬ್ಯಾಕ್ ಎಂಡ್ ಡೆವಲಪರ್ ಅಂತ ಕೊಡಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮ್ಯಾಕ್ಸಿಮಮ್ ಐಟಮ್ 50 ಅಂತಿದೆ. ಸೊ ನೀವು 100 ಕೊಡ್ಬೋದು. ಸೊ ದಟ್ ಯೂಸೇಜ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂಡ್ ಲೊಕೇಶನ್ ಬೆಂಗಳೂರು ಇಂಡಿಯಾ ಫಾರ್ ಎಕ್ಸಾಂಪಲ್ ನಂದಾಗಿರ್ಬೋದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಕ್ಸಿ ಎಲ್ಲ ಸೇಮ್ ಇರಲಿ. ಪಬ್ಲಿಷ್ ಐಟಮ್ 86,400 ಅಂದ್ರೆ ಲಾಸ್ಟ್ 1 day. ಸೊ ಅದು ಲಾಸ್ಟ್ 1 day ತಗೊಳುತ್ತೆ. ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ, ಸೊ ಇದೆಲ್ಲ ಇನ್ಫಾರ್ಮೇಶನ್ ನೀವು ಸೇವ್ ಮಾಡಿದ್ಮೇಲೆ ನೆಕ್ಸ್ಟ್ ಸೇವ್ ಅಂಡ್ ಸ್ಟಾರ್ಟ್ ಅಂತ ಕೊಡ್ಬೇಕು. ಸೇವ್ ಅಂಡ್ ಸ್ಟಾರ್ಟ್ ಅಂತ ಕೊಟ್ಟಾದ್ಮೇಲೆ ಸೊ ಇಟ್ ವಿಲ್ ಟೇಕ್ ಫ್ಯೂ ಸೆಕೆಂಡ್ಸ್. ನಾವು ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ರನ್ ಅಂತ ತೋರಿಸ್ತಾ ಇದೆ. ಸೊ ಲೆಟ್ಸ್ ವೇಟ್ ಫಾರ್ ವೈಲ್ ಟು ಸ್ಟಾರ್ಟ್. ಸೊ ಈಗ ನೋಡಿ ಎಲ್ಲ ಲಿಸ್ಟ್ ಬಂತು. ಕಂಪ್ನಿ ಲೋಗೋ, ಕಂಪ್ನಿ ಟೈಟಲ್, ಲೊಕೇಶನ್. ಸೊ ನೀವು ಯಾವ ತರ ನೀವು ಬೇಸ್ಡ್ ಆನ್ ಯಾವ ತರ ಫಿಲ್ಟರ್ ಮಾಡ್ತೀರೋ ಆ ತರ ಬರುತ್ತೆ. ಐಟಮ್ಸ್ 50 ಅಲ್ಲಿ ನಾನು 50 ಕೊಟ್ಟಿದ್ರೆ ಅದಕ್ಕೆ 50 ಬಂದಿದೆ. ಸೊ ನಿಮ್ಗೆ 100 ಬೇಕಿದ್ರೆ 100 ಕೊಡಿ. ನೆಕ್ಸ್ಟ್ ಇದೆಲ್ಲ ಆಗೋಯ್ತು. ಸೊ ಇದೇ ತರ ನಾವು ಸರ್ಚ್ ಮಾಡಿದಾಗ ಸೊ ಇವೆಲ್ಲ ಜಾಬ್ಸ್ ಯಾವ ತರ ನಾವು ಮೇಲಿಗೆ ಆಟೋಮೆಟಿಕ್ ಆಗಿ ಬರೋ ತರ ಮಾಡ್ಕೊಳ್ಳೋದು. ಸೊ ಎವ್ರಿ ಡೇ ನಮ್ಗೆ ತಕ್ಷಣ ಆರ್ ಇನ್ ಡೇ ನಮ್ಗೆ ಟ್ವೈಸ್ ಬೇಕು, ಇಲ್ಲ 3 ಬೇಕು. ಫಾರ್ ಎಕ್ಸಾಂಪಲ್ ನಮ್ದು ಫಸ್ಟ್ ಕ್ಯಾಂಡಿಡೇಟ್ ಈಗ 62 ಅಪ್ಲಿಕೆಂಟ್ಸ್ ಆಲ್ರೆಡಿ ಅಪ್ಲೈ ಮಾಡ್ಬಿಟ್ಟಿದ್ದಾರೆ. ಓಕೆನಾ? ಸೊ ಇವಾಗ ಹೆಂಗೆ ಅಂತಂದ್ರೆ, ನಂಗೆ ಲಾಸ್ಟ್ 24 hours ಇಂದು ಮಾತ್ರ ಲಿಂಕ್ಡ್ಇನ್ ಪೇಜ್ ತೋರ್ಸೋದು. ಸೊ ನಂಗೆ ಲಾಸ್ಟ್ 1 hour ಬೇಕು, ಇಲ್ಲ ಲಾಸ್ಟ್ 32 minutes ಬೇಕು. ಫಾರ್ ಎಕ್ಸಾಂಪಲ್ ಈ ಮಿನಿಟ್ಸ್ ನೀವು ಏನಾದ್ರು ಮಾಡ್ಬೇಕು ಅಂತಂದ್ರೆ, ಸೊ ಇದಕ್ಕೊಂದು ಸಿಂಪಲ್ ಅಪ್ಲಿಕೇಶನ್ ಇದೆ. ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು NA10 ಅಂತ. ಸೊ ಬೇಸಿಕಲಿ ನೀವು ಕೇಳಿರ್ಬೋದು, ಆಟೋಮೇಶನ್ ಟೂಲ್. ಓಕೆನಾ? ಸೊ ಓಪನ್ ಮಾಡ್ತೀನಿ. NA10 ಇದೆ ಅದ್ರದ್ದು ಡ್ಯಾಶ್ ಬೋರ್ಡ್. ಸೊ ಈ ಡ್ಯಾಶ್ ಬೋರ್ಡ್ ಅಲ್ಲಿ ಫಸ್ಟ್ ನಾನು ಏನ್ ತಗೊಂಡಿದ್ದೀನಿ, ಟ್ರಿಗರ್ ತಗೊಂಡಿದ್ದೀನಿ. ಸೊ ಟ್ರಿಗರ್ ಏನಕ್ಕೆ ಅಂದ್ರೆ, ಪರ್ಟಿಕ್ಯುಲರ್ ಟೈಮ್ ಲೈನ್ ಅಲ್ಲಿ ನಂಗೆ ಅದು ರನ್ ಆಗಬೇಕು. ಫಾರ್ ಎಕ್ಸಾಂಪಲ್ ಅವರ್ ನಾನು ಎಷ್ಟು ಕೊಟ್ಟಿದ್ದೀನಿ, 10 hour ಕೊಟ್ಟಿದ್ದೀನಿ. ಎವ್ರಿ 10 hour ಒಂದ್ಸರಿ ಅದು ರನ್ ಆಗುತ್ತೆ. ಇದು ಕ್ರಾನ್ ಜಾಬ್ ಅಂತಾರೆ. ನೆಕ್ಸ್ಟ್ ಎಡಿಟ್ HTTPS. ಇಲ್ಲಿ ಪೋಸ್ಟ್ ಅಂತ ಕೊಟ್ಬಿಟ್ಟು ಆಪಿಫೈ ಲಿಂಕ್ ಕೊಟ್ಬಿಟ್ಟು ಆಪಿಫೈ ಟೋಕನ್ ಕೊಟ್ಟು ಅದ್ರ ಲಿಂಕ್ ಕೊಡ್ಬೇಕು. ಅಂಡ್ ಸೇಮ್ ಇನ್ಪುಟ್ ನಾವಲ್ಲಿ ಅಲ್ಲಿ ತೋರಿಸಿದಲ್ವಾ ನಿಮ್ಗೆ ಆಪಿಫೈ ಅಕೌಂಟ್ ಅಲ್ಲಿ. ಸೊ ಆಪಿಫೈ ಅಕೌಂಟ್ ಇದು ಕೆಳಗಡೆ ಸೇಮ್ ಇನ್ಪುಟ್ ಕೊಡ್ಬೇಕು. ಇಲ್ಲಿ ನಾವು ಆ ಇನ್ಪುಟ್ ನಾನು ಕೊಟ್ಟಿದ್ದೀನಿ. ಸೊ ನನಗೆ ಯಾವ ತರ ಬೇಕು ಆ ತರ ಕೊಟ್ಕೊಂಡಿದ್ದೀನಿ ನಾನು. ಸೊ ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನೋಡಿ ರಿಟರ್ನ್ಸ್ ಲೆಸ್ ದೆನ್ 10 hours. ಸೊ ಲಾಸ್ಟ್ ಪೋಸ್ಟೆಡ್ ಲೆಸ್ ದೆನ್ 10 hours ಇರ್ಬೇಕು ನನಗೆ. ಸೊ ಆ ತರ ಜಾಬ್ಸ್ ಮಾತ್ರ ಬೇಕು. ಸೊ ಅದನ್ನ ನಾವು ಫಿಲ್ಟರ್ ಔಟ್ ಮಾಡ್ಬೋದು. ಇಲ್ಲ ಅಕಸ್ಮಾತ್ ನನಗೆ 1 hour ಅಂತ ಕೊಟ್ರೆ ಲಾಸ್ಟ್ 1 hour ಅಪ್ಡೇಟೆಡ್ ಯಾವ್ದು ಅಂತ ಇರುತ್ತಲ್ವಾ, ಸೊ ಆ ರಿಸಲ್ಟ್ಸ್ ನಿಮ್ಗೆ ಬರುತ್ತೆ. ಸೊ ನೆಕ್ಸ್ಟ್ ನಾನು ಇಲ್ಲಿ ಜಿಮೇಲ್ ಕೊಟ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಜಿಮೇಲ್ ಹೋಗಿ ಸೆಂಡ್ ಮೆಸೇಜ್ ಮೇಲ್ ಕೊಡ್ಬೇಕು. ಸೆಂಡ್ ಮೆಸೇಜ್ ಮೇಲ್ ಕೊಟ್ಟಾಗ ಸೊ ಇದಕ್ಕೆ ಕಾನ್ಫಿಗರೇಷನ್ ಮಾಡ್ಬೇಕಾಗತ್ತೆ. ಸೊ ನಿಮ್ದು ಲಾಗಿನ್ ತಗೊಳುತ್ತೆ ಜಿಮೇಲ್. ಸೊ ನೀವು ಜಿಮೇಲ್ ಕೊಡಿ. ನೆಕ್ಸ್ಟ್ ಏನಂತಂದ್ರೆ, ಇಲ್ಲಿ ಟು ಯಾರಿಗೆ ವಿಚ್ ಮೇಲ್ ಐಡಿ ಯೂನಿಟ್, ಸೊ ಆ ಮೇಲ್ ಐಡಿ ಕೊಟ್ಕೊಳ್ಳಿ.
ನೆಕ್ಸ್ಟ್ ಮೆಸೇಜ್ ಅಲ್ಲಿ ಬಾಡಿಯಲ್ಲಿ ನಿಮ್ಗೆ ಯಾವ ತರ ಬೇಕು ಕಾನ್ಫಿಗರೇಷನ್ ಅದು ನೀವು ಲೈಕ್ ಕಾನ್ಫಿಗರ್ ಮಾಡ್ಕೊಳ್ಳಿ. ಜಾಬ್ ಟೈಟಲ್, ಲಿಂಕ್ಡ್ ಇನ್ URL ಅದೆಲ್ಲ ಬೇಕಲ್ವಾ, ಸೊ ಅದನ್ನೆಲ್ಲ ಆಡ್ ಮಾಡ್ಕೊಳ್ಳಿ. ದೆನ್ ಅದಾದ್ಮೇಲೆ ನಾವು ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡೋಣ. So once the execution is done, ಸೊ ನೀವು ನೋಡ್ತಾ ಇರ್ಬೋದು ನನ್ನ ಮೇಲಿಗೆ ಆಟೋಮೆಟಿಕ್ ಆಗಿ ಬಂದಿದೆ. ಲಾಸ್ಟ್ ನಾನು 10 ಅವರ್ಸ್ ಅಂತ ಕೊಟ್ಟಿದ್ದಲ್ಲ, ಸೊ ಎಲ್ಲ 10 ಅವರ್ಸ್ ಇಲ್ಲಿ ನನಗೆ ಲೀಸ್ಟ್ ಔಟ್. ಸೊ ನೀವು ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಮಾಡಿಫಿಕೇಶನ್ ಮಾಡ್ಕೊಂಡು ಕೊಟ್ಕೊಬಹುದು. ಅಂಡ್ ದಿಸ್ ಇಸ್ ವೆರಿ ಯೂಸ್ಫುಲ್ ಫಾರ್ ದೋಸ್ ಹೂ ಸರ್ಚ್ ಫಾರ್ internship and all or any other jobs ನೋಡ್ತಿರೋಕೆ. So this is one of easiest way to get Modify. So hope you have enjoyed this video. Please, ಇಷ್ಟ ಆಗಿದ್ರೆ please support and subscribe.